ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೀ ಸಂಜು ವ್ಲಾಗ್ಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಏನು ಅಂತ ಹೇಳ್ತೀನಿ. ನನ್ನ ಮಗ ನೋಡಿ ನಾನು ಹಿಂದೆನೇ ಓಡಾಡ್ತಿದ್ದೇನೆ. ಚಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದಿದ ತಕ್ಷಣ ನನ್ನ ಜೊತೆನೇ ಓಡಾಡ್ತಿದ್ದೇನೆ. ಇಲ್ಲಿ ನಮ್ಮ ಪಪ್ಪಂಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾ ಇದೆ, ಮಾತಾಡ್ತಾ ಇದ್ದಾರೆ. ಏನು ವಿಷಯ ಅಂತ ಅವ್ರದ್ದು ಕಾಲ್ ಎಲ್ಲ ಮುಗಿದ್ಮೇಲೆ ಹೇಳ್ತೀನಿ ನಾನು. ಮಮ್ಮಿನ ಇಲ್ಲಿ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿಟ್ಟು ಹೋಗಿದ್ದಾರೆ, ತೋರಿಸ್ತೀನಿ. ಇದು ಪಲಾವ್ ಮಾಡಿಟ್ಟು ಹೋಗಿದ್ದಾರೆ. ಆಮೇಲೆ ಇಲ್ಲಿ ಪಾಯಸ ಮಾಡಿದ್ದಾರೆ. ಸ್ಪೆಷಲ್ ಡೇ ಇವತ್ತು ನಮ್ಮ ಮನೇಲಿ, ಸೊ ಅದಕ್ಕೆ ಪ್ರಿಪೇರ್ ಮಾಡಿದ್ದಾರೆ. ನೀವು ನೋಡ್ರಿ, ಪಾಯಸ ಮಾಡ್ತಿದ್ರೆ ಅದ್ರದ್ದು ಬೆಲ್ಲ ಇಸ್ಕೊಂಡು ಅದನ್ನೇ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ ತಿನ್ಕೊಂತ. ಇನ್ನು ನಾನು ಇಲ್ಲಿ ಪೂಜೆ ಮಾಡಬೇಕು, ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಿಕೊಂಡು ಏನಕ್ಕೂ ಚಾಕ್ಲೇಟ್ ಏನು ಕೊಟ್ಟಿರೋದು ಅಜ್ಜ? ಅಜ್ಜನ ಬರ್ತಡೇನಾ ಇವತ್ತು? ಇಷ್ಟೇನಾ ಪಾರ್ಟಿ? ಎಷ್ಟು ರೂಪಾಯಿ ಚಾಕ್ಲೇಟ್ ಇದು? ₹1 ಚಾಕ್ಲೇಟ್ ಅಷ್ಟೇನಾ ಪಾರ್ಟಿ? ಏನು ಅಷ್ಟೇ ಸಾಕಚ್ಚಿನಿ? ಹೇಳ್ತೀನಿ. ಇವಾಗ ಬೇರೆ ಎಲ್ಲ ಹೊರ ಕರ್ಕೊಂಡು ಹೋಗಿ ಮೋಟ್ಲು ಪಟ್ಲಿ ಅವೆಲ್ಲ ಕೇಳ್ತೀನಿ. ಆಮೇಲೆ ಹುಡುಗಿದು ಕಿಂಗಿಂದ ಅಜ್ಜಂಗ್ ವಿಶ್ ಮಾಡಿದ್ರಾ? ಇನ್ನೊಂದ್ಸತಿ ಮಾಡ್ರಿ ನೋಡೋಣ. ಹ್ಯಾಪಿ ಬರ್ತಡೇ ಅಜ್ಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂಚೂರು ಬರ್ತಡೇ ಹಾಕ್ಬೇಕು ಚಾಕ್ಲೇಟ್ ಬರ್ತಡೇ ಹಾಕ್ಬೇಕು. ಇವಾಗ ಆಲ್ರೆಡಿ ಗೊತ್ತಾಗಿದೆ ಅನ್ಸುತ್ತೆ ಏನ್ ಸ್ಪೆಷಲ್ ಡೇ ಅಂತ ಹೇಳ್ತಿದ್ದೆ ನಾನು ಅಂತ. ಎಸ್, ಇವತ್ತು ನಮ್ಮ ಪಪ್ಪನ ಬರ್ಡೇ ಇದೆ. ಅದಕ್ಕೆ ಈಗ ದೇವಸ್ಥಾನಕ್ಕೆ ಕೂಡ ಹೊರಟಿದ್ವಿ. ಪ್ರತಿ ವರ್ಷನೂ ವರ್ಷದ ಪೂಜೆ ಅಂತ ಮಾಡಿಸಿದ್ದಾರೆ ಪಪ್ಪನ ಬರ್ಡೇಗೆ. ಯಾವಾಗ್ಲೂ ಪಪ್ಪನ ಹೆಸರಲ್ಲಿ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರಲ್ಲಿ, ಮಾಡಿಟ್ಟಿರ್ತಾರೆ. ನಾವು ಆಮೇಲೆ ಹೋದ್ಮೇಲೆ ಮಂಗಳಾರತಿ ಎಲ್ಲ ಮಾಡಿ ನಮ್ಗೂ ಪ್ರಸಾದ ಕೊಟ್ಟು ಕಳಿಸ್ತಾರೆ. ಸೊ ಇವಾಗ ಎಲ್ಲರೂ ಮನೆಯವರೆಲ್ಲ ಹೊರಟಿದ್ವಿ. ಯಾವಾಗ್ಲೂ ಅಕ್ಕ ಬಾವ ಎಲ್ಲ ಇರೋರು, ಬಟ್ ಇವಾಗ ಮಂಡೇ ಬಂದ್ಬಿಟ್ಟಿದೆ ಬರ್ಡೇ. ಸೊ ಹಾಗಾಗಿ ಅಕ್ಕ ಅವರೆಲ್ಲ ಬರಕ್ಕಾಗಿಲ್ಲ, ಪಾಪಕ್ ಸ್ಕೂಲ್ ಇದೆಯಲ್ಲ, ಮುಗಿಸ್ಕೊಂಡು ಸಂಜೆ ಬರ್ತೀವಿ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಚೆನ್ನಾಗಾಯ್ತು. ಫುಲ್ಲು ಟೈಮ್ ಆಗಿತ್ತು, ಆಲ್ರೆಡಿ 10 o'clock ಆಗಿತ್ತು. ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಚಿನಿ ಮಾತ್ರ ತಿಂಡಿ ತಿನ್ನಿಸಿ ಕರ್ಕೊಂಡೋಗಿ ಫಸ್ಟ್ ಸ್ಕೂಲಿಗೆ ಬಿಟ್ಬಿಟ್ವಿ. ಅವನಿಗೆ ಬಾಯ್ ಮಾಡಿ ಅದೇ ಹೋಗ್ತಾ ಇದ್ದಾನೆ ಸ್ಕೂಲಿಗೆ. ಅದು ಫಸ್ಟ್ ಕೇಳಬೇಕು ಶಾಲೆಗೆ ಎಟ್ಟಿನ ಮ್ಯಾಮ್ ಅಂತ. ಎಸ್ಕಮ್ಮ ಅಂದರೆ ಹೋಗ್ಬೇಕು, ಇಲ್ಲ ಅಂತ ಹೊರಗಡೆ ನಿಂತಿರ್ತಾರೆ ಎಷ್ಟೊತ್ತಾದ್ರೂ. ಕೆಲವೊಮ್ಮೆ ಅವ್ರು ಒಳಗಡೆ ಇರ್ತಾರಲ್ವ, ಅವಾಗ ಕೇಳಿಸಲ್ವಲ್ಲ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು, ಹೊರಗಡೆ ನಿಂತಿರ್ತಾನೆ. ಅವ್ರು ಬಂದು ಎಸ್ಕಮ್ಮ ಅಂದರೆ ಹೋಗ್ತಾನೆ ಒಳಗೆ. ಇನ್ನು ಅವ್ನಿಗೆ ಬಿಟ್ಟು ನಾವು ಕೂಡ ಇಲ್ಲಿ ಶಿವಾಲಯ ಅಂತ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ವಿ. ನನಗೆ ಹೋಗ್ಬೇಕು ಅನಿಸಿತ್ತು, ತುಂಬ ಹೋಗ್ತಿದ್ದೆ ಆ ದೇವಸ್ಥಾನಕ್ಕೆ, ಹೋಗೋಕ್ಕೆ ಆಗಿರಲಿಲ್ಲ. ಇನ್ನು ಇವತ್ತು ಹೆಂಗೋ ಮಂಡೇ ಅಲ್ವಾ, ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲೂ ಎಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ತಗೊಂಡು ಪ್ರಸಾದ ತಿನ್ಕೊಂಡು ನಾವು ಅಲ್ಲಿಂದನೂ ಹೊರಟ್ವಿ. ಇನ್ನು ಅಕ್ಕನೂ ನಾನು ಬಸ್ಸಿಗೆ ಬರ್ತೀನಿ ಬೆಳಗ್ಗೆನೆ, ಆಮೇಲೆ ಅವರು ಅಪ್ಪ ಮಗಳು ಸಂಜೆ ಬರ್ತಾರೆ. ನಾನು ಪಿಕ್ ಮಾಡೋಕ್ಕೆ ಪಪ್ಪಂಗೆ ಕಳಿಸು ಅಂತ ಹೇಳಿದ್ಲು. ಸೊ ಪಪ್ಪಂಗೆ ಹೇಳಿದ್ವಿ, ಪಪ್ಪ ಹೋದರು. ಹೋಗ್ತೀನಿ ಅಂದ್ರೆ ನಾವು ಹೆಂಗೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದಿದ್ವಲ್ಲ, ಅದಕ್ಕೆ ನಾವು ಬರ್ತೀವಿ, ಆನ್ ದಿ ವೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಅವಳಿಗೆ ಪಿಕ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋದ್ವಿ ನಾವು. ಬಟ್ ಇವಳು ಏನು ಮಾಡಿಬಿಟ್ಟಿದ್ದಾಳೆ, ಅಲ್ಲಿ ಬಸ್ ಇಳಿದ್ಬಿಟ್ಟು ನಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ ಸುಮಾರು ದೂರ.
ಬಟ್ ಪಪ್ಪಂಗೆ ಕಾಲ್ ಮಾಡಿದಾಳೆ. ಪಪ್ಪ ಯಾವತ್ತೂ ಫೋನ್ ಬಿಟ್ಟೇ ಹೋಗಲ್ಲ. ಬರ್ಬೇಕಾರೆ ಅಲ್ಲೇ ಮನೆ ಹತ್ರನೇ ಹೇಳಿದ್ರು, ಫೋನ್ ಬಿಟ್ಟು ಬಂದಿದ್ದೀನಿ ನಾನು, ಫೋನ್ ತಗೊಂಬಂದ್ಬಿಡೋಣ ಅಂತ. ಬೇಡ ಬಿಡು ಪಪ್ಪ, ಇನ್ನೇನು ನಾನು ಫೋನ್ ಇಟ್ಕೊಂಡಿದ್ದೀನಲ್ಲ, ಹೋಗೋಣ ಬನ್ನಿ, ಮತ್ತೆ ಟೈಮ್ ಆಗುತ್ತೆ, ಅವಳು ಬಂದಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡ್ತಿರ್ತಾಳೆ ಅಂತ ಅಂದ್ಬಿಟ್ಟು ಹೋದ್ವಿ. ಅವಳು ಫೋನ್ ಮಾಡಿದಾಳೆ ಪಪ್ಪಂಗೆ, ನಡ್ಕೊಂಡ್ ಬಂದ್ಬಿಟ್ಟು. ಬಟ್ ಪಪ್ಪ ಕಾಲ್ ಪಿಕ್ ಮಾಡಿಲ್ಲ, ಮನೇಲಿತ್ತಲ್ಲ ಫೋನು, ನಾವು ಮನೇಲಿಲ್ಲ, ಸೊ ಯಾರು ಕಾಲ್ ಪಿಕ್ ಮಾಡಿಲ್ಲ. ಅವಳು ಫುಲ್ಲು ಗಾಬರಿ ಆಗ್ಬಿಟ್ಟಿದ್ಲು. ಪಾಪ ಬೈಯತ್ತು ಇವಾಗ, ಎಷ್ಟೊತ್ತಿಂದ ನಾನು ವೆಯ್ಟ್ ಮಾಡ್ತಿದ್ದೀನಿ ಇಲ್ಲಿ, ನಡ್ಕೊಂಡ್ ಬೇರೆ ಬಂದ್ಬಿಟ್ಟಿದೀನಿ, ವಾಪಸ್ ಹೋಗ್ತೀನಿ ನಾನು ಮತ್ತೆ ಅಲ್ಲಿಗೆ ಸ್ಟಾಪ್ ಹತ್ರ ಅಂತ ಎಲ್ಲ ಫುಲ್ಲು ಗಾಬರಿ ಆಗ್ಬಿಟ್ಟಿದ್ಲು. ಆಟೋ ಬೇಕಾ ಅಂತಾರೆ ಎಲ್ಲ. ಬೇಡ, ನಮ್ಮ ಅಪ್ಪ ಬರುತ್ತೆ, ಅಪ್ಪಂದು ಆಟ ಐತೆ ಅಂತ ಒಬ್ರೊಬ್ರಿಗೂ ಹೇಳ್ಬೇಕು. ಎಷ್ಟು ಜನ ಕೇಳ್ತಾರೆ ಗೊತ್ತಾ, ಅಲ್ಲಿ ನಿಂತ್ಕೊಂಡಿದ್ರೆ. ಯಪ್ಪ, ನೀನು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಬೇಕಾಗಿತ್ತು, ಸಿಟಿ ಬಸ್. ನೀವೆಲ್ಲ ಏನಕ್ಕೆ ಬಂದ್ರಿ? ಅಲ್ಲ ನನ್ ಪ್ರಶ್ನೆಗೆ ಉತ್ತರ ಕೊಟ್ರಿ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಬಂದ್ವಿ. ಯಾವ ದೇವಸ್ಥಾನ? ಶಿವಾಲಯ. ಇವಳು ಹೋಗ್ಬೇಕು ಅಂತಿದ್ದು. ನನಗೂ ಕರ್ಕ ಬಂದ್ಲು. ಅಮ್ಮನಿಗೆ ಏನಕ್ಕೆ ಕರ್ಕ ಬಂದೆ ಬಾ ಅಂತ. ತಿಂಡಿ ತಿಂದ್ರಾ? ಇಲ್ಲ. ನೋಡಿ ಗೈಸೂರೆಲ್ಲ ಹೆಂಗ್ ಮಾಡ್ತಾ, ನನಗೆ ಫುಲ್ ಸ್ವೆಟ್ ಆಗೋಯ್ತು. ಏನ್ ಸ್ವೆಟ್ ಆಗೋಯ್ತು? ಬಸ್ಸಿಗೆ ಬಂದಲ್ಲ, ಆಟೋ ಸ್ಟ್ಯಾಂಡಾಗ ಇಳ್ಕೊಂತಾರೆ. ಬಸ್ಸಿಗೆ ಬರ್ಬೇಕು ತಾನೆ, ಸಿಟಿ ಬಸ್ಸಿಗೆ. ಆಟೋ ಸ್ಟ್ಯಾಂಡಾಗ ಇಳ್ಕೊಂಡ್ರೆ ಅಲ್ಲಿ ಬರಲ್ಲ ಕರ್ಕೊಂಡು ಹೋಗಕ್ಕೆ. ಅಲ್ಲ ಪ್ರಿಯಾ, ಹೇಳ್ಬೇಕು ತಾನೆ ಹಿಂಗ್ ಬರ್ತಿದೀವಿ ಅಂತ. ಹೆಂಗ್ ನಾನು ನಿಜವಾಗ್ಲೂ ವಾಪಸ್ ನಡ್ಕೊಂಡು ಹೋಗ್ತಿದ್ದೆ ಇವಾಗ ಅಲ್ಲಿಗೆ ಹೋಗ್ತಿದ್ದ. ನನಗೆ ಅಪ್ಪ ಬಂದು ಅದಕ್ಕೆ ಆಗುತ್ತೆ ಅಂತ ನಾನು ಅಲ್ಲಿಗೆ ಹೋಗ್ತಿದ್ದೆ. ಇವಾಗ ನಡ್ಕೊಂಡು ಚೆನ್ನಾಗಿ ಬರ್ತೀರ ಅಪ್ಪ ಮಗಳು. ನಮ್ಮಪ್ಪ ಫೋನ್ ತಂದಿಲ್ಲ ಅಂತ ಇವತ್ತೇ. ಮನೆ ಹತ್ರ ಬರ್ತಾಗೆ ನಮ್ಮ ಅಪ್ಪ ಪರ್ಫೆಕ್ಟ್, ಫೋನ್ ಇಲ್ಲದೆ ಎಲ್ಲೂ ಓಡಾಡಲ್ಲ. ನೋಡ್ಕೊಂಡೆ ನಾನು ಬರ್ತಿದ್ದಂಗೆ ಎರಡು ಸತಿ ಫೋನ್ ಮಾಡ್ತೀನಿ. ಅಪ್ಪ ಹಿಂಗ್ ಬಿಡಲ್ಲ, ಒಂದ್ಸತಿಗೆ ತಿಂದು ಇನ್ನೊಂದ್ಸತಿಗೆ ಎತ್ತತ್ತಲ್ಲ ಅಂತ ನಾನ್ ಮಾಡೇ ಮಾಡ್ತೀನಿ. ಇವ್ರಿಗೆ ಮಾಡ್ದೆ ಫೋನ್ ಬಿಟ್ಟೋಗಿತ್ತ ಕೇಳೋಣ ಅಂತ, ಎತ್ತತ್ತಲ್ಲ, ಬಿಟ್ಟೋಗಿತ್ತ ಅದಕ್ಕೆ ಎತ್ತ ಇಲ್ಲ ಅಂತ. ಇನ್ನು ಅಲ್ಲಿಂದ ಬಂದು ನಾವು ಕೂಡ ಎಲ್ಲರೂ ಟಿಫನ್ ಮಾಡಿದ್ವಿ. ಆಮೇಲೆ ಹಂಗೆ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂತ ಟಿಫನ್ ಕೂಡ ಮಾಡ್ಕೊಂಡ್ವಿ. ಆಮೇಲೆ ಫುಲ್ಲು ಓಡಾಡ್ಬಿಟ್ಟು ಸುಸ್ತಾಗಿತ್ತಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಆಮೇಲೆ ರೆಸ್ಟ್ ಕೂಡ ಮಾಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರೀಲ್ಸ್ ಎಲ್ಲ ಮಾಡಿಕೊಂಡು ಡೇನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಆಮೇಲೆ ಸಂಜೆ ಪಾಪು ಮತ್ತೆ ಬಾಬಾ ಕೂಡ ಬಂದರು. ನೋಡಿ ಎಲ್ಲ ಪ್ಯಾಕಪ್ ಆಗ್ಬಿಟ್ಟು ಬಂದಿದ್ದಾರೆ. ಮಳೆ ಬರ್ತಾ ಇತ್ತು, ವೆಯ್ಟ್ ಮಾಡ್ಬಿಟ್ಟು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಆಮೇಲೆ ಅವ್ರು ಕೂಡ ಬಂದರು. ಒಳ ಕರ್ಕೊಂಡೋಗಿ ಹೇಳ್ರಿ. ಏನ್ ಮಾಡ್ತಿದ್ದೀರಾ ಮಮ್ಮಿ? ಚಿಕನ್ ಸಾರು. ಇದು ಬರ್ತೀರಾ? ಇಲ್ಲಿ ಹೆಲಿಕಾಪ್ಟರ್ ಓಡ್ತಾ ಇರತ್ತೆ ನಮ್ಮ ಮನೇಲಿ, ಏನು ವಾಯ್ಸ್ ಕೇಳಿಸಲ್ಲ ಜೋರಾಗಿ. ಇವ್ರ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್. ಬರ್ಬೋದಾ? ಈಗ ಕಾಳು ಬೀನ್ಸು, ಆಲೂಗೆಡ್ಡೆ, ಮುಳಗಾಯಿ ಸಾಂಬಾರು. ಕೆಲವರು ಚಿಕನ್ ಸಾರು ಅಂತಾರೆ, ಕೆಲವರು ಚಿಕನ್ ಸಾರು ಮಾಡಲ್ಲ. ಅವರಿಗೆ ವೆಜ್ಜು, ಅವರಿಗೆ ನಾನ್ ವೆಜ್ಜು. ಪ್ಯೂರ್ ವೆಜ್. ಇವತ್ತು ಸೋಮವಾರ ಅಲ್ಲ. ಸೋಮವಾರ. ಇನ್ನು ನಾನು ಮತ್ತೆ ನನ್ನ ಹಸ್ಬೆಂಡು ತಿನ್ನಲ್ಲ ನಾನ್ ವೆಜ್, ಹಂಗಾಗಿ ನಮಗೋಸ್ಕರ ಪ್ಯೂರ್ ವೆಜ್ ಮಾಡ್ತಾ ಇದ್ರು. ಅವ್ರಿಗೆ ಮಟನ್ ಮಾಡ್ಕೊಳ್ಳೋಣ ಅಂದ್ರೆ ಇವತ್ತು ಮಂಡೇ ಅಲ್ವಾ, ಎಲ್ಲೂ ಸಿಗ್ಲೇ ಇಲ್ಲ. ಸೊ ಹಾಗಾಗಿ ಚಿಕನೇ ತಂದು ಮಾಡ್ಕೊತಾ ಇದ್ರು. ಇವರು ನಮ್ಮ ಕಸಿನು, ಇವರು ಬಂದಿದ್ರು. ಹಂಗೆ ಅವ್ರ ಮನೇಲಿ ಫಂಕ್ಷನ್ ಇತ್ತಂತೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತ ಅಂದ್ಬಿಟ್ಟು ಕರ್ದು ಹೋಗೋಣ ಅಂತ ಬಂದಿದ್ರು. ಇನ್ನು ಅವರು ಕೇಳ್ತಾ ಇದ್ರು, ಬ್ಲಾಗ್ ಎಲ್ಲ ನೋಡಿದ್ರಲ್ವಾ, ಅವತ್ತು ಯಾಕೆ ಅಳ್ತಾ ಇದ್ದೆ, ಏನಾಯ್ತು, ಏನಂದ್ರು ಮ್ಯಾಮ್ ಅಂತ ಅವರು ಕೇಳ್ಕೊಂತ ಅದೇ ಮಾತಾಡ್ಕೊತ ಕೂತಿದ್ರು. ಹಂಗೆ ಈ ಸಾಯಂಕಾಲ ಫ್ಯಾನ್ ಹಾಕಿದ್ದ, ಥಂಡಿ ಆದಾಗ ಫ್ಯಾನ್ ಆಫ್ ಮಾಡಪ್ಪ, ಟಿವಿ ಸೌಂಡ್ ಕೇಳ್ತಲ್ಲ ಅಂದ್ರೆ ಆಮೇಲೆ ಆಫ್ ಮಾಡಲಿಲ್ಲ. ಅವನು 4 ಸರಿ ಹೇಳಿದ್ರೆ ನಾನೇ ಹೋಗಿ ಆಫ್ ಮಾಡಿದ್ವಿ. ಯಾಕೆ ಆಫ್ ಮಾಡ್ತೀವ, ಎತ್ತು ಬಂದೇ ಹೊಡಿಯೋಕೆ ಬಂದೇ, ಮೈ ಮೇಲೆ ಬಂದೆ. ನೋಡಿ ಫ್ರೆಂಡ್ಸ್, ನನ್ನ ಸಿಸ್ಟರು ಇವಾಗ
ರೊಟ್ಟಿ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ರೊಟ್ಟಿ ಇವತ್ತು ನಮ್ಮ ಮನೇಲಿ ಜೋಳದ ರೊಟ್ಟಿ. ನೋಡಿ ಫ್ರೆಂಡ್ಸ್, ನನಗೆ ರೊಟ್ಟಿ ಮಾಡಕ್ ಬಿಟ್ಬಿಟ್ಟು ಇವರೆಲ್ಲ ಆರಾಮಾಗಿ ಹರಟೆ ಹೊಡ್ಕೊಂಡು ನಿಂತಿದ್ದಾರೆ. ಗೈಸ್ ನೋಡಿ ಗೈಸ್, ನಮ್ಮಮ್ಮ ಈ ಕಡೆ ಚಿಕನ್ ಸಾರಿಗೆ ಇಟ್ಟಿದೆ ನಾನ್ ವೆಜ್ ಅವರಿಗೆ, ಈ ಕಡೆ ವೆಜ್ ಅವರಿಗೆ ಕಾಳು ಬೀನ್ ಸಾರು ಮಾಡಿಟ್ಟಿದೆ. ಇನ್ನು ಏನ್ ಮಾಡ್ಬೇಕು ಫ್ರೆಂಡ್ಸ್, ಸರಿ ಮಾಡ್ಕೊಟ್ಟಿರೋದು ನಮ್ಮಮ್ಮನೇ. ಅದ್ ಕಲ್ಸು ಅಂತ ಅಂದಿದ್ದಕ್ಕೆ ಅದಕ್ಕೇನೆ ರೊಟ್ಟಿ ಮಾಡ್ದಂಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ರೊಟ್ಟಿ ಮಾಡಕ್ ಬರ್ರಿ ಇವಾಗ ಇಲ್ಲಿ ಕಲ್ಸೋದಷ್ಟೇ ನಮ್ ಡಿಪಾರ್ಟ್ಮೆಂಟ್. ನೋಡಿ ಫ್ರೆಂಡ್ಸ್, ಮಕ್ಳು ಹೋಮ್ ವರ್ಕ್ ಮಾಡ್ಕೋತಾ ಇದ್ದಾರೆ. ಏನ್ ಹೋಮ್ ವರ್ಕ್ ಮಾಡ್ತಾ ಇದೀಯ ಮಗ್ನೆ? ಸಂಡೇ ಮಂಡೇ. ನೀವೇನ್ ಬರೀತಿದ್ದೀರಾ ಮಗ್ನೆ? ಬರೀತಿದ್ವಿ, ಆಯ್ತು ಅಂತ ಹೇಳಿದ್ರು, ಅದಕ್ಕೆ ನಮ್ದು ಆಯ್ತು. ಅಷ್ಟೇನಾ? ರೀಡಿಂಗ್ ಏನು ಇಲ್ವಾ? ರೀಡಿಂಗ್ ಎಲ್ಲ ಬರುತ್ತಾ? ನೀವು ರೈಟಿಂಗ್ ಮಾಡಿ ಬೇಗ ಬೇಗ, ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿ. ಬರ್ತಡೇ ಆಮೇಲೆ ಮಾಡೋಣ, ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿ. ಉಂಡೆ ಮಾಡ್ಕೊಡೋದೇ ಇಷ್ಟೊತ್ತರ್ಗು ಮಾಡ್ತಿದ್ರು. ರೊಟ್ಟಿ ಉಸ್ತಿದ್ರಿ ಇವ್ರು. ಉಸ್ತೀನಿ ಕಲ್ಸ್ಕೊಡ್ರಿ ಅಂದ್ರು. ನಾನು ಎದ್ದೋಗ್ತೀನಿ ಅಷ್ಟೇ, ನನಗೆ ಅನ್ರೆಸ್ಪೆಕ್ಟ್ ಆಗಿಲ್ಲ. ನೋಡಿದ್ರೆ ಮಾಡ್ತಾನೆ ಇಲ್ಲ. ಉಂಡೆ ಮಾಡ್ಕೊಡಕ್ಕೆ ನಮ್ಮ ಅಕ್ಕ ಹಿಂಗೆ ಮಾಡ್ಕೊಡ್ತಿದ್ದಾಳೆ. ನಾನು ರೊಟ್ಟಿ ಮಾಡಿದ್ದು ಫಸ್ಟ್ ತೋರ್ಸ್ಬೇಕಿತ್ತು. ಏನ್ ಗೊತ್ತಾ, ಪಪ್ಪ ಕೇಕ್ ತಗೋಬಾ ಅಂದ್ರೆ ಫೋನ್ ಹಿಡ್ಕೊಂತ ಹಿಂಗ್ ಕೈ ಹಿಡ್ಕೊಂಡು ಫೋನ್ ಹಿಡ್ತಿದ್ದೆ. ಮಾತಾಡಕ್ಕೆ ಬಿಡ್ತಿಲ್ಲ. ಅವಳು ಬಂದು ಇವ್ನು ಬಂದ, ರೊಟ್ಟಿ ಉಸ್ತೀನಿ ಅಂದ್ರ, ಕಲ್ಸ್ಕೊಡು ಅಂತ ಅಂದ್ರು. ಕಲ್ಸ್ಕೊಟ್ಟು ಉಜ್ಜಿದ ಅವಾಗ್ಲೇ ವಿಡಿಯೋ ಮಾಡ್ಕೊಬೇಕಿತ್ತು. ಅವಾಗ್ಲೇನೆ ಕ್ಯಾಪ್ಚರ್ ಮಾಡ್ಬೇಕಿತ್ತು ಅವ್ಳು ಮಾಡಿದ ರೊಟ್ಟಿನ. ನಾನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ನೋಡ್ಬೇಕಿತ್ತು ನೀವು. ಅದಕ್ಕೆ ನಾನೇ ಉಸ್ತಾ ಇದ್ದೀನಿ. ಪಪ್ಪ ನಮ್ಮ ಮಮ್ಮಿನೇ ಮಾಡ್ತೀನಿ ಅಂದ್ರು. ಬೇಡ ಮಮ್ಮಿ, ಒಬ್ರೇ ಏನ್ ಮಾಡ್ತೀರಾ, ಉಜ್ಕೊಡ್ತೀನಿ ಕೊಡ್ರಿ ಅಂತ ನಾನೇ ನಿಧಾನಕ್ಕೆ ಉಜ್ಕೊಡ್ತಾ ಇದ್ದೀನಿ. ಇನ್ನು ಆಮೇಲೆ ಪಪ್ಪನ್ ಬರ್ತಡೇ ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ ಕೇಕ್ ತಂದಿದ್ವಿ. ಮಕ್ಳು ಖುಷಿ ಪಡ್ತಾರೆ ಮಾಡೋಣ ಅಂತ. ಪಪ್ಪಂಗೆ ಇದೆಲ್ಲ ಇಷ್ಟ ಆಗಲ್ಲ, ಬೇಡ ಅಂತ ಬೈತಿರ್ತಾರೆ. ಯಾವಾಗ್ಲೂ ಅಷ್ಟೇ, ಯಾರ್ ಬರ್ತಡೇ ಮಾಡಿದ್ರು ಬೈತಾರೆ ಬೇಡ ಅಂತ. ನಿಮ್ ಪಪ್ಪನ್ ಬರ್ಡೇ ಕೇಳ್ಬೇಕಾ ಬೇಡ ಅಂತಾನೆ ಅಂತಿದ್ರು. ಬಟ್ ನಾವು ಸಣ್ಣದಾಗಿ ಸೆಲೆಬ್ರೇಟ್ ಮಾಡೋಣ, ಚೆನ್ನಾಗಿರುತ್ತೆ, ಸೆಲೆಬ್ರೇಟ್ ಮಾಡಿದ್ರೇನೆ ಬರ್ಡೇ ಅನ್ಸೋದು ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು ಪಪ್ಪ, ಹ್ಯಾಪಿ ಬರ್ಡೇ ಟು ಯು. ಬಾಯಿ ಬಿಟ್ಟಾದ್ರೆ ಸೌಂಡ್ ಅದು. ತಡಿ ಕೊಡ್ತೀನಿ ನಾನು. ತಡಿ ಎಂದೆ. ತಡಿಯೋ ಪಪ್ಪಣಿ. ಬರಿ 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 ಮುಗಿ, ನಿಮ್ದು ಕೊಟ ಮುಗೀತು. ಪಪ್ಪ ನೀಟಾಗಿ ನಿಂತ್ಕೊಳ್ರಿ ಸಾಕು. ನೆಕ್ಸ್ಟ್ ಟೈಮ್ ಇದೊಂದಿದ್ದು. ಇನ್ನ ಬರ್ತಡೇ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. ಮಕ್ಕಳು ಖುಷಿ ಪಟ್ರು, ಎಂಜಾಯ್ ಮಾಡಿದ್ರು. ಅವ್ರಿಗೋಸ್ಕರನೆಲ್ಲ ತರಿಸಿದ್ದು ಕೇಕ್. ಇನ್ನ ಸೆಲೆಬ್ರೇಷನ್ ಕೂಡ ಎಲ್ಲ ಮುಗೀತು. ಇನ್ನ ಆಮೇಲೆ ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮಾಡಿದ್ವಿ. ತುಂಬಾ ದಿನ ಆಗಿತ್ತು ಎಲ್ರು ಈ ತರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಲ್ಲ ಮಾತಾಡ್ಕೊಂತ ಊಟ ಮಾಡಿ ಡೇನ ಕೂಡ ಎಂಡ್ ಮಾಡಿದ್ವಿ. ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಹೇಗಿತ್ತು ಅಂತ ನಮ್ ಡೇನ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಥ್ಯಾಂಕ್ ಯು.